ಸ್ನೇಕ್ಸ್ ಆಫ್ ಮೈಸೂರ್ ಅನ್ನೋ ಹೊಸ ಪುಸ್ತಕದ ಮೂಲಕ ನಮ್ಮ ನಾಡಿನ ಹಾವುಗಳು ಯಾವ್ಯಾವು, ಅದರಲ್ಲಿ ಅಪಾಯಕರವಾದ ಹಾವುಗಳು ಯಾವುವು, ಒಂದು ವೇಳೆ ಹಾವು ಕಚ್ಚಿದ್ರೆ ಏನು ಮಾಡಬೇಕು ಅನ್ನೋ ಮಾಹಿತಿಯನ್ನು ನೀಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸೇಸ್ ಸ್ನೇಕ್ ಬೈಟ್ ಇಸ್ ಅನ್ ಅನ್ಅಟೆಂಡೆಡ್ ಟ್ರಾಪಿಕಲ್ ಡಿಸೀಸ್ ಅಂತ. ಹಾಗಾಗಿ ಈ ಇಶ್ಯೂನ ಅಡ್ರೆಸ್ ಮಾಡ್ತಿರುವಂಥ ಅಡವಿ ಅಲರ್ಟ್ ಫೌಂಡೇಶನ್ಗೆ ಶುಭಾಶಯಗಳು. ಗುಡ್ ಲಕ್ ಒಂದು ರಿಲೀಸ್ ಬುಕ್. ಎಲ್ಲರಿಗೂ ಸ್ನೇಕ್ ಶೋ ಮಾಡೋ ನಮಸ್ಕಾರ. ಅಡವಿ ಅಲರ್ಟ್ ಫೌಂಡೇಶನ್ ಜೊತೆ ನಾನು ಸೇರಿಕೊಂಡು ಒಂದು ಪುಸ್ತಕವನ್ನು ಅಂದರೆ ಸ್ನೇಕ್ಸ್ ಆಫ್ ಮೈಸೂರ್ ಅಂತ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಉರಗ ತರಂಗ ಅಂತ. ಪುಸ್ತಕದಲ್ಲಿ ಜನರಿಗೆ ಹಾಗೂ ಹಾವುಗಳ ಸಂರಕ್ಷಣೆ ಆಗೋದು ಯಾವ ಥರ, ಹಾವುಗಳಿಂದ ಏನು ಪ್ರಯೋಜನ, ಹಾವು ಕಚ್ಚಿದ್ರೆ ಏನು ಮಾಡಬೇಕು, ಹಾವು ಕಚ್ಚಿದ್ರೆ ಏನೇನು ಆಗುತ್ತೆ ಅಂತ ವಿಷಯವನ್ನು ಈ ಪುಸ್ತಕದಲ್ಲಿ ಅಂದರೆ ನನಗೆ ಏನು ಗೊತ್ತಿದೆ ಆ ಥರ ಬರೆದಿದ್ದೀವಿ. ಧನ್ಯವಾದಗಳು ಸ್ನೇಹಿತರೆ. Snakes of Mysore was a book to save lives. Snake Sham or the story ಏನಿದೆ, we have little more information, what he has already conveyed to the public. In a different way altogether. ಅಂದ್ರೆ ಒಂದು ಸ್ಟೋರಿ ತರ. ನಂಗೆ ಆರ್ಟ್ ಅಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ಇಟ್ ಕ್ಯಾನ್ ಟೇಕ್ ಯು ಟು ಎನಿ ಆಂಗಲ್. ಸ್ನೇಕ್ ಶಾಮ್ ಅವ್ರದ್ದು ಒಂದು ಫುಲ್ ಸ್ಪ್ರೆಡ್ ಪೇಜ್ ಅಲ್ಲಿ ಅವ್ರ ಫುಲ್ ಲೈಫ್ ಹಿಸ್ಟ್ರಿ ಸ್ಮಾಲ್ ಎಲಿಮೆಂಟ್ಸ್ ತಗೊಂಡು ಅದನ್ನ ನೋಡಿದೆ ನಾನು. ಹೌದು, ಫಸ್ಟ್ ಪೇಜ್ ಅಲ್ಲಿ ಎಂತ ಬ್ಯೂಟಿಫುಲ್ ಆಗಿ ಬಂದಿದೆ. ಸೆಮಿ ವೆನಮಸ್ ಕಚ್ಚಿದ್ರೆ ಸತ್ತೋಗ್ತಾರ, ಏನಾಗುತ್ತೆ ಜನಕ್ಕೆ ಗೊತ್ತಿಲ್ಲ. ಎಷ್ಟೊಂದು ನಾನ್ ವೆನಮಸ್ ಸ್ನೇಕ್ಸ್ ಇದೆ, ಡಿಫ್ರೆನ್ಶಿಯೇಟಿಂಗ್ ಮಾಡ್ತೀರಾ. ದಿಸ್ ಇಸ್ ಆಲ್ ಅಬೌಟ್ ಪ್ರೊವೈಡಿಂಗ್ ದ ರೈಟ್ ನಾಲೆಜ್ ಟು ಅ ಕಾಮನ್ ಮ್ಯಾನ್. ಅದರಲ್ಲಿ ಕಾಂಟೆಂಪರರಿ ಆರ್ಟ್ ಇನ್ಕ್ಲೂಡ್ ಆಗಿದೆ, ಡೂಸ್ ಅಂಡ್ ಡೋಂಟ್ಸ್ ಇದೆ, ಪ್ರಿವೆಂಟಿವ್ ಮೆಜರ್ಸ್ ಇದೆ. ಸೊ ಇವಾಗ ನಾವು ಟೋಟಲ್ 9 ಲ್ಯಾಂಗ್ವೇಜ್ ಅಲ್ಲಿ ತಗೊಂಡ್ಬರ್ಬೇಕಂತ ಇದ್ದೀವಿ. ಕರೆಂಟ್ಲಿ ವಿ ಹ್ಯಾವ್ ಕನ್ನಡ ಅಂಡ್ ಇಂಗ್ಲಿಷ್. ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್. ಯಾರು ಮಾತಾಡಲ್ಲ ಇದ್ರ ಬಗ್ಗೆ, ಯಾರು ಏನು ಹೇಳಲ್ಲ ಇದ್ರ ಬಗ್ಗೆ. ಇದನ್ನ ನೀವು ಇವತ್ತು ಲೈಮ್ ಲೈಟ್ ಗೆ ತಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಪವನ್ ಸರ್. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಸರ್. ನಾನು 2007ರಲ್ಲಿ ಸೇರಿ ನಮ್ದೆಲ್ಲ ಗಸ್ತೆ ಸರ್. ಎಲ್ಲ ಗಸ್ತೆ ಮಾಡಿ ಹಳ್ಳೆ ಪಳ್ಳೆಗಳು ಮತ್ತು ಕೆರೆ ಕಟ್ಟೆಗಳು ಇವೆಲ್ಲ ವೀಕ್ಷಣೆ ಮಾಡ್ತೀನಿ ಸರ್. ವೀಕ್ಷಣೆ ಮಾಡ್ತೀನಿ ಸರ್. ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಹೊರಟ್ರೆ ಸುಮಾರು ಒಂದು 3 ಗಂಟೆ ಗಂಟ ಕಾದೊಳಗಡೆ ಇರ್ತೀವಿ. ಅಲ್ಲಿಂದ ಮತ್ತೆ ಪುನಃ ಮತ್ತೆ ಕ್ಯಾಂಪು ಕೊಡ್ತೀವಿ. ನಮ್ಗೆ ಯಾವಾಗ ಇದೇ ಕೆಲಸ ಗಸ್ಟ್ ಮಾಡೋದು, ಕಾಡುಗಳ ವಿಚಾರ ನೋಡ್ಕೊಳ್ಳೋದು, ಪ್ರಾಣಿಗಳ ವಿಚಾರ ನೋಡ್ಕೊಳ್ಳೋದು,
ಇದು ಮಾಡ್ತೀವಿ ಸರ್. ಬಂಡೀಪುರ ಅಂದ್ರೆ ಸರ್ ಅದು ಒಂದು ನಮ್ಮದೇ ಒಂದು ಹೆಸರುವಾಸಿ ಆಗ್ತದೆ ಅದು. ಬಂಡೀಪುರ ನಮ್ಮ ಈ ಪರಿಸರದಲ್ಲಿ ಒಂದು ಪರಿಸರದಲ್ಲಿ ಒಂದು ಯಾವುದೇ ಥರದಲ್ಲಿ ನಮ್ಗೆ ಭಾಳ ಇದು ಸರ್ ಬಂಡೀಪುರ. ನಮಗೆ ಬಂಡೀಪುರ ಕಾಡು ಅಂದರೆ ನಮ್ಗೆ ಅದೇ ಒಂದು ಸಂತೋಷ ಸರ್. ಸೊ ಕಾಡು ನಮಗೆ ಚೆನ್ನಾಗಿ ನೋಡ್ಕೊಟ್ಟಿದೆ ಅವರು ನಮಗೆ ನೋಡಪ್ಪ ಈಗ ಒಂದು ಮರ ಇದೆ ಅವ್ರ ಕರೆಯಕ್ಕೆ ಜನಗಳಿಗೆ ಬರಲಿ ಯಾರೇ ಬರಲಿ ಪಬ್ಲಿಕ್ ಯಾರೇ ಮಾಡಿ ಕಂಟೆಂಟ್ ಕಮ್ಮಿ ಇರುತ್ತೆ, ಜೊತೆಗೆ ಒಂದು ಪಕ್ಷ ಹಾಸ್ಪಿಟಲ್ ಅನ್ನು ಬದುಕಬಹುದು. ಆ ಮಿಡಿನಾಗ ಚಿಕ್ಕ ಮರಿ ಹಾವುಗಳು ವಿಷ ಇರುತ್ತೆ, ನಿಮಗೆ ಸಾಯಿಸುವಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಈ ಹೆಂಗಸಿಗೆ ಕೊಳಕಮಂಡಲ ಕಚ್ಚಿದ ಮೇಲೆ ಅವ್ರ ಮನೆಯವರು ಮಂತ್ರವಾದಿ ಹತ್ರನೇ ಕ್ಯೂರ್ ಮಾಡಿಸ್ಬೇಕಂತ ಹೇಳಿ 20 ದಿವಸ ಮನೆಗಿಟ್ಟಿದ್ರು. 20 days 20 ದಿವಸ ಮಾವ ಅತ್ತೆ ಗಂಡ ಮನೆಯಿಂದ ಹೊರಗೆ ಹೋಗ್ಬಿಟ್ಟಿದ್ರು ಕೊಳಕಮಂಡಲ ಕಚ್ಚಿದ ಮೇಲೆ. ಏನಾಯ್ತು ಆಮೇಲೆ ನೋಡಿದ್ರ? ಆತರ ಆದ್ರೆ ಏನಾಗುತ್ತೆ? ಇನ್ನ ಕಷ್ಟ ಜಾಸ್ತಿ ಆಗುತ್ತೆ, ಹಣಕಾಸು ವ್ಯವಸ್ಥೆ ಇರಲ್ಲ, ಎಷ್ಟು ಪೇನ್ ಇರುತ್ತೆ ಅಂತ ಹೇಳಿದ್ರೆ ಆ ಪೇನ್ ತಡ್ಕೊಳಕ್ಕಾಗಲ್ಲ. ಈ ರೀತಿ ಆಗ್ಬಾರ್ದು ಯಾರು. ಅದಕ್ಕೋಸ್ಕರ ನಮ್ಮ ಹತ್ರ ಕರೆಕ್ಟ್ ಮಾಹಿತಿ ಇರುತ್ತೆ. ಮೇನ್ ಇನ್ಫಾರ್ಮೇಶನ್ ಎಜುಕೇಶನ್ ಏನಿರ್ಬೇಕಂತ ಹೇಳಿದ್ರೆ ಹಾವುಗಳನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಇಸ್ ಅ ಪ್ರೈಮರಿ ಎಜುಕೇಶನ್ ಯು ಶುಡ್ ಹ್ಯಾವ್. ಇದನ್ನ ನಾನು ಎಲ್ಲ ಸಿಲೆಬಸ್ ಅಲ್ಲೂ ತರಬೇಕಂತ ಇಚ್ಛೆ ಪಡ್ತೀನಿ. ಡಿಫ್ರೆನ್ಶಿಯೇಟ್ ಮಾಡೋದು, ನಮ್ಮ ಪ್ರದೇಶದಲ್ಲಿ ಎಷ್ಟು ಸ್ಪೀಶೀಸ್ ಇದೆ, ಅದರಲ್ಲಿ ಯಾವ್ದು ವಿಷದ ಹಾವು. ಒಂದು ಪಕ್ಷ ಏನೋ ಯಾರಿಗಾರು ಕಚ್ತು ಅಲ್ಲೇ ಆ ಹಾವು ಇದ್ರೆ ಓ ಇದು ವಿಷದ ಹಾವು, ಇಲ್ಲ ಇದು ವಿಷ ಇಲ್ಲ. ಆ ಒಂದು ಡಿಫ್ರೆನ್ಶಿಯೇಟ್ ಮಾಡೋಷ್ಟು ಶಕ್ತಿ ನಿಮ್ಮಲ್ಲಿ ಇರಬೇಕು, ನಾಲೆಜ್ ಇರಬೇಕು. ಎಷ್ಟೋ ಜನ ಏನ್ ಮಾಡ್ತಾರೆ, ಟೈಟ್ ಆಗಿ ಕಟ್ಬಿಡ್ತಾರೆ. ಅದು ಕಟ್ಬಾರ್ದು. ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿದ ತಕ್ಷಣ ಆ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ಅವಾಗ ವಿಷ ಹೋಗುವಂತ ಚಾನ್ಸಸ್ ಇರುತ್ತೆ. ಈಗ ವಿಷ ಕಚ್ಚಿದ ತಕ್ಕಂದ್ರೆ ವಿಷಕಾರಿ ಹಾವು ಕಚ್ಚಿದೆ ಅಂತ ಗೊತ್ತಾಗಿದ ತಕ್ಷಣ ಜನ ಬ್ಲೇಡ್ ತಗೊಂಡು ಕಟ್ ಮಾಡ್ತಾರೆ, ಇಲ್ಲ ಬಾಯಿ ತಗೊಂಡು ಬಾಯಲ್ಲಿ ಅದನ್ನ ಹೀರ್ತಾರೆ. ಅದೆಲ್ಲ ತುಂಬಾ ತಪ್ಪದು. ನಾ ಹೇಳ್ದಂಗೆನೆ ಆ ವೆನಮ್ಮು ಒಂದ್ಸತಿ ಬಾಡಿ ಒಳಗೆ ಹೋದ್ರೆ ಆಯ್ತು, ನಮ್ಮ ಬ್ಲಡ್ ಎಷ್ಟು ಫಾಸ್ಟ್ ಫ್ಲೋ ಆಗತ್ತಲ್ವಾ, ಎಲ್ಲಿ ತಡಿಯಕ್ಕಾಗತ್ತೆ? ನೀವು ಒಂದ್ಸತಿ ಕಚ್ಚಿದ ಮೇಲೆ ವೆನಮ್ ಹೋದ್ಮೇಲೆ ದ ಬೆಸ್ಟ್ ಥಿಂಗ್ ವಾಟ್ ವಿ ಶುಡ್ ಡೂ ಇಸ್ ಹಾಸ್ಪಿಟ್ಲ್ಗೆ ಇಮಿಡಿಯೇಟ್ ಆಗಿ ಹೋಗ್ಬೇಕು. ಅದು ಯಾವ ಹಾವು ಅಂತ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಅವ್ರು ಹೇಳ್ತಾರೆ ಓ ಇದು ವಿಷಕಾರಿ ಹಾವ ಇಲ್ವೋ. ಕೆಲವು ಹಾಸ್ಪಿಟಲ್ಸ್ ಫೋಟೋ ಇಟ್ಕೊಂಡಿರ್ತಾರೆ, ಎಷ್ಟು ಫಸ್ಟ್ ಏಡ್ ಮಾಡೋರಿಗೆ ವಿಷ ಇರುತ್ತೆ. ಆ 4 ಜಾತಿ ವಿಷ ದೇವ್ರು ಕೊಟ್ಟಿರೋದೇ ಅಂತ ಹೇಳಿದ್ರೆ ಅದು ಊಟ ಸೇವನೆ ಮಾಡೋದು. ಎಲ್ಲ ಹಾವುಗಳು ವಿಷ ಕೊಡ್ಬೋದಾಗಿತ್ತು ಅಂತ ನಿಮ್ಗೆ ಪ್ರಶ್ನೆ ಇರ್ಬೋದು. ಆದ್ರೆ ದೇವ್ರು ಮಾಡಿದ್ರೆ ಕಚ್ಚತ್ತೆ, ಅದಕ್ಕೆ ಹಲ್ಲುಗಳು ಜಾಸ್ತಿ ಇರುತ್ತೆ, ಕಚ್ಚಿ ಸುತ್ತಕೊಳ್ಳುತ್ತೆ, ಸುತ್ತಿ ಅದಕ್ಕೆ ನುಂಗುತ್ತೆ. ನಾ ಹೇಳಿಲ್ವಾ ಎಲ್ಲಾ ಹಾವುಗಳು ನುಂಗುತ್ತೆ. ಕಚ್ಚೋದೇನಕ್ಕೆ ಅಂದ್ರೆ ಈ 4 ವಿಷಕಾರಿ ಹಾವುಗಳು ಫುಡ್ ಚೈನ್. ವಿಷ ಕೊಟ್ಟಿರೋದು ಒಂದು ಫುಡ್ ಚೈನ್. ಆ ಫುಡ್ ಚೈನ್ ಅಲ್ಲಿ ಆ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ರೀತಿ ಇರುತ್ತೆ. ಹುಳಿ ಅದಕ್ಕಿದೆ, ಜಿಂಕೆ, ಅದ್ರ ಆಹಾರ ಎಷ್ಟೊಂದಿದೆ ಅಲ್ವಾ, ಅದೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ತಾನೆ ಫುಡ್ ಚೈನ್ ಅಲ್ಲಿ ಇರೋದು. ಆ ಬಯೋಡೈವರ್ಸಿಟಿ ಬ್ಯಾಲೆನ್ಸ್ ಅಂತ ಇರುತ್ತೆ, ಅದನ್ನ ಮಾಡೋದಕ್ಕೆ ಹುಳಿ ಇರುತ್ತೆ. ಅದಕ್ಕೆ ಅಂಬ್ರೆಲಾ ಸ್ಪೀಶೀಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾವುಗಳು ಯಾವಾಗಲೂ ಏನ್ ಗೊತ್ತಾ, ಒಂದು ಒಳ್ಳೆ ಅದಕ್ಕೆ ಮ್ಯಾಚ್ ಆಗುವಂತ ಟೆಂಪರೇಚರ್ನ ಹುಡ್ಕೊಂಡು ಹೋಗುತ್ತೆ. ಒಂದು ಪಕ್ಷ ನಿಮ್ಮ ಮನೇಲಿ ಹಾವು ನೋಡ್ರಿ, ನಿಮ್ಮ ಮನೇಲಿ ನಾಗರಾವು ಬಂತು, ಇಲ್ಲ ಯಾವುದೋ ಒಂದು ಜಾತಿ ಹಾವು ಬಂತು, ಆಯ್ತಾ? ಏನಕ್ಕೆ ಬರುತ್ತದು? ಈ ರೀಸನ್ಸ್ಗೆ. ಬಿಸಿಲುಗಾಲದಲ್ಲಿ ಅದಕ್ಕೆ ತಣ್ಣಕ್ಕಿರೋ ಜಾಗ ಬೇಕು, ಚಳಿಗಾಲದಲ್ಲಿ ಬೆಚ್ಚಗಿರೋ ಜಾಗ, ಅದನ್ನು ಹುಡ್ಕೊಂಬಾರ. ನೀವೇನ್ ಮಾಡ್ತೀರಾ? ಸುತ್ತಮುತ್ತ ಮನೆ ಸುತ್ತಮುತ್ತ ಎಲ್ಲ ಕಸ, ಎಲ್ಲೆಲ್ಲಿ ಬೇಕು ಏನೇನು ಹಾಕ್ತೀರಾ, ಕಟ್ಟಿಗೆ ಅಲ್ವಾ, ಮರದ ಕಟ್ಟಿಗೆ, ಗಿಡಗಳು ಜಾಸ್ತಿ ಬೆಳೆದಿರುತ್ತೆ ಆ ಕಡೆ, ಸರೌಂಡಿಂಗ್ಸ್ನ ಕ್ಲೀನಾಗಿ ಇಡಲ್ಲ, ಅವಾಗ ಹಾವುಗಳು ಅಟ್ರಾಕ್ಟ್ ಆಗ್ತವೆ. ಓಕೆನಾ? ಇದೇ ರೀತಿ ಹಾವುಗಳ ಕಡಿತ ಜಾಸ್ತಿ ಆಗೋದು ಹಳ್ಳಿಗಳಲ್ಲಿ, ಎಸ್ಪೆಷಲಿ ಅಗ್ರಿಕಲ್ಚರ್ ಲ್ಯಾಂಡ್. ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಹಾವುಗಳು ಇಲ್ಲ ಅಂತ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ? ಹಾವುಗಳಿಲ್ಲ ಅಂದ್ರೆ ಏನಾಗುತ್ತೆ ಅಲ್ವಾ? ಸರ್ಪ ಮಿತ್ರ ಅಂತ ಏನಕ್ಕೆ ಕರೆಯೋದು? ಇದಕ್ಕೋಸ್ಕರನೇ. ಹಾವುಗಳಿಲ್ಲ ಅಂತ ಹೇಳಿದ್ರೆ ರೈತರಿಗೆ ಎಷ್ಟು ಕಷ್ಟ ಇದೆ ಗೊತ್ತಾ?
ಒಂದು ಪಕ್ಷ ಸಿಟಿಲಿ ಹಾವುಗಳಿಲ್ಲ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ಹಾವುಗಳ ಜೊತೆನೇ ನಾವು ಜೀವನ ಮಾಡ್ತಾ ಇದೀವಿ ಇವತ್ತು. ಎಲ್ಲೆಲ್ಲಿ ನೋಡಿದ್ರು ಹಾವು ಇರುತ್ತೆ. ಇಲ್ಲೇ ಒಂದು 10 ರಿಂದ 15 ಹಾವು ನೋಡ್ಬೋದು ನಿಮ್ಮ ಸುತ್ತಮುತ್ತಲೇ. ಅದು ಯಾರಿಗೂ ಹಾಳು ಮಾಡಲ್ಲ. ಯಾವತ್ತು ಹಾವು ನೋಡಿದ್ರೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಯಾವುದೇ ಕಾರಣಕ್ಕೂ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಲ್ಲರೂ ಕೇಳಬೇಕು ನೀವು ಚಿಕ್ಕ ಮಕ್ಕಳು, ಯಾವುದೇ ಕಾರಣಕ್ಕೂ ಓ ಹಾವು ಚೆನ್ನಾಗಿದೆ ಅಂತ ಹೋಗ್ಬಿಟ್ಟು ಹಾವು ಮುಟ್ಟೋದಾಗ್ಲಿ ಎತ್ಕೊಳ್ಳೋದಾಗ್ಲಿ ಮಾಡಬಾರ್ದು, ಆಯ್ತಾ? ಅಂಟಿಲ್ ಅನ್ಲೆಸ್ ಯಾವುದೇ ಕಾರಣಕ್ಕೂ ಹಾವುಗಳನ್ನ ಮುಟ್ಟಬಾರ್ದು. ಒಂದು ಡಿಸ್ಟೆನ್ಸ್ ಅಲ್ಲಿ ಮೇಂಟೈನ್ ಮಾಡಬೇಕು. ಈಗ ಯಾರೋ ಒಂದು ಹಾವು ತೋರಿಸಿ ನೋಡಿ ಫೋಟೋ ತೆಕ್ಕೊಳ್ಳಿ ಅದಕ್ಕೂ ಅವಕಾಶ ಕೊಡಬಾರ್ದು. ಯಾವ ಹಾವು ಇದೆ ನಮ್ಮ ಸುತ್ತಮುತ್ತ ಅದ್ರ ಬಗ್ಗೆ ತಿಳ್ಕೊಬೇಕು. ನಾವು ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅಷ್ಟೇ ಅದನ್ನ ಸಂರಕ್ಷಣೆ ಮಾಡ್ಬೋದು. ಈಗ ನಾನು ಸಂರಕ್ಷಣೆ ಹೆಂಗ್ ಮಾಡ್ಬೋದು? ನೀವೊಂದು 10 ಜನ ಹತ್ರ ಹೋಗಿ ಹೇಳ್ಬೋದು, ನೋಡಿ ಈ ರೀತಿ ಹಾವುಗಳಿದೆ, ಈ ರೀತಿ ಹಾವು ಕಚ್ಚಿದ್ರೆ ಹಿಂಗಾಗತ್ತೆ. ಹಾವು ಕಚ್ಚಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಾವು ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಒಂದು ಪಕ್ಷ ಇಲ್ಲ ಯಾವ ಹಾವು ಕಚ್ಚಿದೆ ಅಂತ ಗೊತ್ತಾಗಲಿಲ್ಲ ಅಂದ್ರೆ, ಈಗ ಕೊಳಕ್ಮಂಡಲ ಹಳ್ಳಿಯವ್ರಿಗೆ ಗೊತ್ತಿದೆ. ಕೊಳಕ್ಮಂಡಲ ಕಚ್ಚಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಎಷ್ಟೋ ಜನ ನೋಡಿದೀನಿ ವಿಷಕಾರಿ ಹಾವುಗಳು ಕಚ್ಚಿದಾಗ, ಸರ್ ಇದು ನಿಮಗೆ ವಿಷಕಾರಿ ಹಾವುಗಳು ಕಚ್ಚಿದಾಗ ಒಂದು ಮಂತ್ರವಾದಿ ಹತ್ರ ಹೋಗ್ತಾರೆ, ಎರಡನೇದೇನ್ ಮಾಡ್ತಾರೆ, ಲೈಟಾಗಿ ಕಟ್ಬಿಡ್ತಾರೆ. ಇಲ್ಲಿ ಅರ್ಥ ಆಯ್ತಾ? ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಮೆಲ್ಲರಿಗೂ. ಈಗ ನಿಮ್ಗೆ ಏನೋ ಒಂದು ಹೆಲ್ತ್ ಇಶ್ಯೂಸ್ ಇದೆ, ನೀವು ಹಾಸ್ಪಿಟಲ್ ಹೋಗ್ತೀರಾ, ಅರ್ಥ ಆಯ್ತಾ? ಆ ಇಂಜೆಕ್ಷನ್ ತಗೊಂಡ್ರೆ ಮಾತ್ರ ನಿಮಗೆ ವಾಸಿ ಆಗುತ್ತೆ. ಅದು ವೇನ್ಸಿಗೆ ಕೊಡ್ಬೋದು, ಇಲ್ಲ ಮಸಾಲೆ ಕೊಡ್ತಾರೆ ಅಲ್ವಾ? ಸೊ ಮೆಡಿಸನ್ ಬಾಡಿ ಒಳಗೆ ಹೋದ್ರೆ ಮಾತ್ರ ರಿಯಾಕ್ಟ್ ಆಗುತ್ತೆ. ಹಾವು ಕಚ್ಚಿದ್ರೆ ನಿಮ್ ಬಾಡಿ ಒಳಗೆ ಹೋದ್ರೆ ಮಾತ್ರ ಅದು ರಿಯಾಕ್ಷನ್ ಆಗುತ್ತೆ. ಈಗ ಹಾವುಗಳಿಗೆ ಜೇಕಬ್ಸನ್ಸ್ ಆರ್ಗನ್ ಅಂತ ಇದೆ, ಎಸ್ಪೆಷಲಿ ವೆನಮಸ್ ಸ್ನೇಕ್ಸ್. ಆ ಜೇಕಬ್ಸನ್ಸ್ ಆರ್ಗನ್ ಏನ್ ಮಾಡುತ್ತೆ, ವೆನಮ್ ಗ್ಲ್ಯಾಂಡ್, ವೆನಮ್ದ ಏನ್ ಗ್ಲ್ಯಾಂಡ್ ಇರುತ್ತೆ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಈ ವೆನಮ್ ಏನಿರುತ್ತೆ ಆ ಹಾವುಗೆ ಸಲೈವ, ನಮ್ಮೆಲ್ಲರಿಗೂ ಎಂಜಿಲ್ ಅಂತ ಇದೆ, ಅದೇ ರೀತಿ ಹಾವುಗಳಿಗೆ ಅದು ಸಲೈವ. ಜೊತೆಗೆ ಆ ವೆನಮ್ನ ಹೆಗಣ ಆಗಲಿ, ಹಲ್ಲಿ ಆಗಲಿ, ಸಣ್ಣ ಸಣ್ಣ ಪ್ರಾಣಿಗಳಾಗಲಿ, ಹಕ್ಕಿಗಳಾಗಲಿ, ಅದು ಕಚ್ಚಿದಾಗ ಅದು ಸತ್ತೋಗಿ ಇದು ನುಂಗುತ್ತೆ. ವೆನಮ್ ಇರೋದು ಹಾವುಗೆ ಏನಕ್ಕೆ ಇರೋದು? ಹಾವುಗೆ ವೆನಮ್ ಏನಕ್ಕೆ ಕೊಟ್ಟಿರೋದು ದೇವರು? ಸೊ ಇಟ್ಸ್ ವೆನಮ್ ಆಕ್ಚುಲಿ ಪ್ರಾಣಿ ಅದಕ್ಕೆ ಏನು ಆಹಾರ ಬೇಕು ಅದನ್ನ ಸಾಯಿಸಿ ತಿನ್ನೋದಿಕ್ಕೇನೆ ವೆನಮ್. ಅದಲ್ಲದೆ ಬೇರೆ ಹಾವುಗಳೇನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಕಚ್ಚಿ ನುಂಗತ್ತೆ. ಸರ್ ಒಂದು ಕ್ವಶನ್, ಅದು ತುಂಬಾ ಕಮ್ಮಿ ಇನ್ಸ್ಟೆನ್ಸಸ್, ಎಸ್ಪೆಷಲಿ ನೀವು ಹೇಳಿದ್ದು ಡೈರೆಕ್ಟ್ ಆಗಿ ಅದು ವೀಲ್ಗೋ ಅಥವಾ ಮಸಲ್ಸ್ಗೋ ಹೋದ್ರೆ ಕ್ಯೂರ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ. ಅದೇ ಡೈರೆಕ್ಟ್ ನೀವು ಪ್ರೋಟೀನ್ ಅವರು ಆ ಹಣ್ಣು ತಿಂದಿರ್ತಾರೆ, ಆ ಹಣ್ಣು ತಿಂದಿದಾಗ ಅದು ಮೌತ್ ಮುಖಾಂತರ ಹೋಗಿರುತ್ತೆ. ಈಗ ಹಣ್ಣು ಕಚ್ಚಿದೆಯೋ ಇಲ್ವೋ ಅಂತ ಹೆಂಗ್ ಕಂಡು ಅದು ಈಗ ಸಪೋಸ್ ಅದ್ರದ್ದು ಮಾರ್ಕಿಂಗ್ ಇರುತ್ತೆ, ಆಯ್ತು, ಮಾರ್ಕಿಂಗ್ ತುಂಬಾ ಕಷ್ಟ, ಕಂಡುಹಿಡಿಯೋದು ತುಂಬಾ ಕಷ್ಟ. ಬಟ್ ರಿಪೋರ್ಟ್ಸ್ ಬಂದಿರುತ್ತಲ್ಲ ಆ ಥರ ಏನು ಆಗುತ್ತೆ. ಓನ್ಲಿ ವೆನ್ ದ ವೆನಮ್ ಗೋಸ್ ಇನ್ಸೈಡ್ ಯುವರ್ ಬಾಡಿ, ನಿಮ್ಮ ಬಾಡಿ ಒಳಗೆ ಇಂಜೆಕ್ಟ್ ಆಗಿದ್ರೆ ಮಾತ್ರ ಅದು ಫೇಟಲ್. ಇನ್ನೊಂದು ರೈತರಿಗೆ ಅನುಕೂಲ ಹೇಗೆ ಹಾವುಗಳಿಂದ ಅನ್ನೋದು ನೋಡಿ, ರೈತರಿಗೆ ಹೆಂಗಂತ ಹೇಳಿದ್ರೆ ನೀವು ಅವಾಗಲೇ ಆನ್ಸರ್ ಹೇಳಿದ್ರು. ಸಿಟಿ ಆಗ್ಲಿ ಎಸ್ಪೆಷಲಿ ರೈತರಿಗೆ ಜಮೀನು ಎಲ್ಲಿರುತ್ತೆ, ಕ್ರಾಪ್ ಎಲ್ಲಿ ಬೆಳೀತಾರೆ ಅಲ್ಲಿ ಇಲಿಗಳು ಜಾಸ್ತಿ ಇರುತ್ತೆ. ಅದಲ್ಲದೆ ಸಣ್ಣ ಪುಟ್ಟ ಪ್ರಾಣಿಗಳು ಇರುತ್ತೆ. ಅರ್ಥ ಆಯ್ತಾ? ಈ ಇಲಿಗಳನ್ನ ಕಂಟ್ರೋಲ್ ಮಾಡಕ್ಕೆ ರೋಡೆಂಟ್ನೇ ಮೇನ್ ಕಂಟ್ರೋಲ್ ಮಾಡೋದು. ಆ ರೋಡೆಂಟ್ಸ್ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡ್ತೀರಾ, ಇರೋ ಬರೋದೆಲ್ಲ ತಿನ್ಕೊಂಡು ಕೂತ್ಕೊಳ್ಳೋದು. ಅರ್ಥ ಆಯ್ತಾ? ಇನ್ನೊಂದು ಚಿಕ್ಕ ಚಿಕ್ಕ ಹಾವುಗಳು ಬರುತ್ತೆ, ಅದು ಇನ್ಸೆಕ್ಟ್ಸ್, ಗಿಡಗಳನ್ನ ತಿನ್ನಕ್ಕೆ ಇನ್ಸೆಕ್ಟ್ಸ್ ಇರುತ್ತೆ, ಅದನ್ನು ಕನ್ಸ್ಯೂಮ್ ಮಾಡುತ್ತೆ. ಸೊ ಇಟ್ಸ್ ಅ ಚೈನ್ ಪ್ರಾಸೆಸ್. ದ ಸೇಮ್ ಥಿಂಗ್ ಅಪ್ಲೈಸ್ ಇವನ್ ಅರ್ಬನ್ ಸಿಟಿ. ಅರ್ಬನ್ ಸಿಟಿ ಇವಾಗ ನೀವು ನೋಡಿ, ಈಗ ನೀವು ಹೇಳಿದ್ರಲ್ಲ ಇದು ಕಾಡು ಸರ್, ಮೊದಲು ಕಾಡಾಗಿತ್ತು ಇವತ್ತು ಹಳ್ಳಿ ಆಗಿದೆ ಅಂತ. ಸೇಮ್ ಅದೇ ರೀತಿ ಅದ್ರಲ್ಲಿ ಎಲ್ಲ ಜಾಗ ನಾವು ತಗೊಂಡಿದ್ವಿ. ಅದಕ್ಕೆ ಜಾಗ ಇಲ್ಲ ಅಂತ ಇಲ್ಲ, ಅಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಡ್ರೈ ಬೈಟ್ ಮತ್ತೆ ರಿಯಲ್ ಬೈಟ್ ಅಂತ ಹೇಳ್ತಾ ಇದ್ನಲ್ಲ, ಒಂದು ಪಕ್ಷ ವಿಷ ಇಲ್ಲದೆ ಇರೋ ಹಾವು ಕಚ್ಚಿದ್ರೆ ನಮಗೆ ಯು ಶೇಪ್ ಬರುತ್ತೆ ಅದ್ರ ಮಾರ್ಕ್. ಹೆಬ್ಬಾವಿಗೆ ಎಷ್ಟು ಹಲ್ಲಿದೆ ಗೊತ್ತಾ ನಿಮಗೆ? ಏನಾರ 100 ಹಲ್ಲಿರುತ್ತೆ ಹೆಬ್ಬಾವು.
ಆಯ್ತಾ? ಯಾಕಂದ್ರೆ ಅದ್ರ ಪ್ರೇ ಅದಕ್ಕಿಂತ ದೊಡ್ಡದಿರೋದನ್ನ ನುಂಗುವಷ್ಟು ಶಕ್ತಿ ಇದೆ. ಅದನ್ನ ಲಾಕ್ ಮಾಡಿ ನೀಟಾಗಿ ಅದನ್ನ ನುಂಗತ್ತಲ್ಲ, ಅಷ್ಟು ಪವರ್ ಬೇಕು ಅದಕ್ಕೆ, ಆ ಗ್ರಿಪ್ ಬೇಕು. ಹೆಬ್ಬಾವಿಗೆ 100 ಹಲ್ಲಿರುತ್ತೆ. ಎಷ್ಟೋ ಜನ ಕೊಳಕ್ ಮಂಡಲನ ಹೆಬ್ಬಾವ್ ಅಂತ ಹೇಳಿ ಕಚ್ಚಿಸ್ಕೊಂಡು ಅವರ ಕೈ ಅನ್ಫ್ಯೂಟ್ ಆಗಿದೆ, ಕಾಲು ಅನ್ಫ್ಯೂಟ್ ಆಗಿದೆ. ಅದ್ರ ತಲೆ ಆ ತರ ಕಾಣಿಸುತ್ತೆ ಅವ್ರಿಗೆ, ಬಟ್ ಇಟ್ ಇಸ್ ರಾಂಗ್. ಕೊಳಕ್ ಮಂಡಲ ಕಲರೇ ಬೇರೆ, ಅದ್ರ ಶೇಪೇ ಬೇರೆ. ಹೆಬ್ಬಾವ್ದು ಅಷ್ಟೇ, ಅದೇ ಶೇಪೇ ಬೇರೆ, ಅದ್ರ ಕಲರೇ ಬೇರೆ. ಹೆಬ್ಬಾವು ಜಾಸ್ತಿ ಸೈಜ್ ಇರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಸ್ಪೀಶೀಸ್ ಅದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಇವತ್ತೇನ್ ಮಾಡ್ತಾ ಇದ್ದೀನಿ, ನಾನು ಮಾಡಿದ ಪುಸ್ತಕ ಈ ಎಲ್ಲ ಮಾಹಿತಿ ಕೊಡೋದಿಕ್ಕೆ ಆ ಪುಸ್ತಕನ ನಿಮ್ ಲೈಬ್ರರಿಗೆ ಡೊನೇಟ್ ಮಾಡ್ತಾ ಇದ್ದೀನಿ, ಆಯ್ತಾ? ಈಗ ಹಾವುಗಳು ನಿಮ್ ಮನೆಗೆ ಬರಬಾರ್ದು ಅನ್ನೋದಕ್ಕೆ ಏನ್ ಮಾಡ್ಬೇಕು, ಸರೌಂಡಿಂಗ್ಸ್ ಎಲ್ಲ ನೀಟ್ ಆಗಿರ್ಬೇಕು. ನಿಮ್ ಪೇರೆಂಟ್ಸ್ಗೆ ಹೇಳ್ಬೇಕು, ನೋಡು ಈ ಸರೌಂಡಿಂಗ್ಸ್ ಎಲ್ಲ ತುಂಬಾ ಗಲೀಜಾಗಿದೆ, ಇಲ್ಲಿ ಕಟ್ಟಿಗೆ ಇದೆ, ಅಲ್ಲಿ ಬೇಡದೇ ಇರೋ ವಸ್ತುಗಳೆಲ್ಲ ಇದೆ, ಸರೌಂಡಿಂಗ್ಸ್ ನ ಹಾವುಗಳು ಬರಲ್ಲ. ಅರ್ಥ ಆಯ್ತಾ? ಅದಲ್ದೇನೆ ಏನು ಹಾವುಗಳ ಬಗ್ಗೆ ಮಾಹಿತಿ ಇರ್ಲಿ ನಿಮ್ಮಲ್ಲಿ ಅನ್ನೋದನ್ನ ನಿಮ್ ಪೇರೆಂಟ್ಸ್ ಎಜುಕೇಟ್ ಮಾಡಬೇಕು, ನಿಮ್ ಫ್ರೆಂಡ್ಸ್ ಎಜುಕೇಟ್ ಮಾಡಬೇಕು. ಓಕೆನಾ? ಈಗ ಹಾವು ಕಚ್ಚಿದ ತಕ್ಷಣ ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ಗೋ ಟು ಹಾಸ್ಪಿಟಲ್. ಒಂದು ಪಕ್ಷ ಇದು ಯಾವ ಹಾವು ಕಚ್ಚಿದೆ ಅಂತ ನನಗೆ ಗೊತ್ತಿಲ್ಲ, ಫಸ್ಟ್ ಥಿಂಗ್ ಇಸ್ ಯು ಶುಡ್ ಗೋ ಟು ಹಾಸ್ಪಿಟಲ್. ಹಾಸ್ಪಿಟಲ್ ಅಲ್ಲಿ ಫಸ್ಟ್ ಅವ್ರು ಸಿಂಪ್ಟಮ್ಸ್ ನೋಡ್ತಾರೆ, ಏನಾಗ್ತಾ ಇದೆ, ಕಣ್ಣು ಮಂಜು ಆಗ್ತಾ ಇದೆಯಾ, ಕೆಲವರಿಗೆ ಪ್ಯಾರಲೈಸ್ ಆಗಿರುತ್ತೆ ನಾಗರಾವ್ ಕಚ್ಚಿದ್ರೆ, ಯಾವ ರೀತಿ ಸಿಂಪ್ಟಮ್ಸ್ ಇದೆ ಅಂತ ನೋಡಿ ಅವರು ಟ್ರೀಟ್ಮೆಂಟ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವತ್ತೂ ಈ ಮಂತ್ರವಾದಿ ಆಗ್ಲಿ ಪೂಜೆ ಮಾಡೋರಾಗ್ಲಿ ಅಂತವ್ರ ಹತ್ರ ಹೋಗ್ಬೇಡಿ ಅನ್ನೋದನ್ನ ನೀವು ಬೇರೆಯವ್ರಿಗೆ ಮಾಹಿತಿ ಕೊಡಬೇಕು.